ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಮಾಸ ಭವಿಷ್ಯ ಫೆಬ್ರವರಿ 2025 ಮೀನರಾಶಿ. ಮೀನರಾಶಿಯವರಿಗೆ ಮಾಸ ಭವಿಷ್ಯ. ಮೊದಲಿಗೆ ಮೀನರಾಶಿಯವರ ನಕ್ಷತ್ರ ಮತ್ತು ನಡತೆ ತಿಳಿಯೋಣ. ಮೀನರಾಶಿಯವರ ನಕ್ಷತ್ರ ಪೂರ್ವಭಾದ್ರ 4ನೇ ಪಾದ, ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರಗಳು ಬರ್ತವೆ. ನಿಮ್ಮ ಸ್ವಭಾವ ಅತ್ಯಂತ ಊಹಾ ಸ್ವಭಾವ, ಆಲೋಚನಾ ಶಕ್ತಿ ಹೆಚ್ಚಾಗಿರುತ್ತದೆ. ಆದರೆ ಅಸ್ಥಿರ ಬುದ್ಧಿ, ಚಂಚಲ ಸ್ವಭಾವ, ಪರಿಸ್ಥಿತಿಗಳನ್ನು ಅನುಸರಿಸಿಕೊಂಡು ಹೋಗುವ ಚಾಕುಚಕ್ಯತೆ ಇರುತ್ತದೆ. ಏಕಾಂತ ಮನೋಭಾವನೆ, ಬುದ್ಧಿ ಚಾಚುರ್ಯವಿರುತ್ತದೆ. ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಿ ಬಳಲುತ್ತೀರಿ. ಉತ್ಸಾಹದಿಂದ ಕೆಲಸ ಮಾಡುತ್ತೀರಿ. ಸೋಮರಿತನ ಇರುತ್ತದೆ. ಅಸ್ವತಂತ್ರತೆ ಇರುತ್ತದೆ. ವಿನಯ ವಿಧೇಯತೆಗಳು ಇರುತ್ತದೆ. ಜಲತತ್ವ ರಾಶಿಯಾದ ನೀವು ಸಹಜವಾಗಿ ಪ್ರಶಾಂತವಾಗಿರ್ತೀರಿ. ಹೊಸ ಶಕ್ತಿಗಳಿಂದ ಪ್ರೇರಿತವಾದ ಮಾತ್ರ ಪ್ರಭಾವಿತರಾಗಿ ತಲೆಗೆ ಕೆಲಸ ಕೊಡುತ್ತೀರಿ ಎಂದು ಎದೆಗುಂದುವುದಿಲ್ಲ. ಮಾಸ ಭವಿಷ್ಯ ಫೆಬ್ರವರಿ 2025 ಮಾಸ ಭವಿಷ್ಯ ಮೀನರಾಶಿಯವರಿಗೆ. 12ನೇ ಮನೆ ಶನೀಶ್ವರ, 3ನೇ ಮನೆ ಗುರು. 12ರ ಶನೀಶ್ವರ 3ನೇ ಮನೆ ಗುರು ಬಂದಾಗ ದುರ್ಯೋಧನನೇ ಓಡೋಗ್ಬಿಟ್ಟಿರ್ತಾನೆ. ದುರ್ಯೋಧನಕ್ಕೂ ಇಲ್ಲ ಆಗ್ಲಿಲ್ಲ, ತಪ್ಸ್ಕೊಂಡು ಓಡೋಗ್ಬಿಡ್ತಾನೆ ದುರ್ಯೋಧನನೇ. ಭಾರಿ ತೊಂದರೆ ಬಿದ್ದಿರ್ತೀರ. 12 ಜನ್ಮಾತ್ಮ. 3ರಲ್ಲಿ ಗುರು ಇದ್ರೆ ಕೇಸು, ಕೋರ್ಟು, ಕಚೇರಿ, ತೊಂದರೆ, ಗಲಾಟೆ. ನಿಮ್ಮ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಎಲ್ಲ ಥರ ಅನುಭವಿಸಿರ್ತೀರಾ. ಇನ್ನು ಜಾಸ್ತಿ ದಿನ ಇಲ್ಲ. ಶನೀಶ್ವರ ಮಾರ್ಚ್ 29ಕ್ಕೆ ಮೀನರಾಶಿಗೆ ಹೋಗ್ತಾನೆ. ಶನೀಶ್ವರ 12ರಲ್ಲಿದ್ದರೆ 100% ತೊಂದರೆ ಇರುತ್ತೆ. ಸ್ವಂತ ಮನೆಗೆ ಬಂದಾಗ 50% ತೊಂದರೆ ಇರುತ್ತೆ. ಲಗ್ನಕ್ಕೆ ಬಂದಾಗ 2ನೇ ಮನೆಗೆ ಬರೋಕೆ ಬರೀ 25% ಅಷ್ಟೇ. ಗುರು ಬೇರೆ 3ರಲ್ಲಿಂದ, ಗುರು ಆಗಲಿ ಶನೀಶ್ವರ ಆಗಲಿ ಒಂದು ಗ್ರಹದ ಬಲ ಇದ್ದರೂ ಏನು ತೊಂದರೆ ಆಗಲ್ಲ. ಇಲ್ಲ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರು, ಯಾವುದೇ ದಶೆ ಆಗಲಿ ಭುಕ್ತಿ ಆಗಲಿ ಚೆನ್ನಾಗಿದ್ರು ಏನು ತೊಂದರೆ ಇಲ್ಲ. ಯಾಕೆಂದರೆ ದೇವೇಗೌಡರು 7.5 ನಡಿಬೇಕಾದ್ರೆ ಪ್ರಧಾನಿ ಆಗಿದ್ರು. ದಶಾಭುಕ್ತಿ ಚೆನ್ನಾಗಿದ್ರು ಏನು ತೊಂದರೆ ಇಲ್ಲ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ 12ನೇ ಮನೆ ಶನೀಶ್ವರ 3ರಲ್ಲಿ ಗುರು ಇದ್ರೆ ನಾನು ಹೇಳ್ದಂಗೆ ದುರ್ಯೋಧನನೇ ಓಡೋಗ್ಬಿಡ್ತಾನೆ ತಪ್ಪಿಸ್ಕೊಂಡು ಚಕ್ರವರ್ತಿನೇ. ಆ ಥರ ತೊಂದರೆಗಳು ಅನುಭವಿಸಿರ್ತೀರ. ಇನ್ನು ಸ್ವಲ್ಪ ದಿನ ಮಾರ್ಚ್ 29 ಆದಮೇಲೆ ಶನೀಶ್ವರ ಲಗ್ನಕ್ಕೆ ಬರುತ್ತೆ. ಫುಲ್ ಕಷ್ಟ ಕಡಿಮೆ ಆಗುತ್ತೆ. ಗುರು 3ರಲ್ಲಿರೋದು 4ಕ್ಕೆ ಹೋಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಏನು ಭಯ ಬೀಳಬೇಡಿ, ಆರಾಮಾಗಿರಿ. ಇನ್ನು ಸ್ವಲ್ಪ ದಿನ ಭಾರಿ ಕಷ್ಟ ಬಿದ್ದಿದ್ದೀರ ಗೊತ್ತಾಗುತ್ತೆ ನಮಗೆ. ಇನ್ನು ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಲಗ್ನದಲ್ಲಿ ರಾಹು ಬೇರೆ ಲಗ್ನದರಿಂದ ಯಾವ ಮನಸ್ಸಲ್ಲಿ ನೆಮ್ಮದಿ ಇರಲ್ಲ, ನೆಮ್ಮದಿ ಕಳ್ಕೊಂಡಿರ್ತೀರ. ಲಗ್ನದಲ್ಲಿ ರಾಹು ಇದೆ, 7ರಲ್ಲಿ ಕೇತು ಇದೆ. ಸಂಸಾರ ಕೌಟುಂಬಿಕ ಜೀವನದಲ್ಲೂ ಭಾರಿ ತೊಂದರೆ ಅನುಭವಿಸಿರ್ತೀರ. ಸಂಸಾರದಲ್ಲೂ ಗಲಾಟೆಗಳು ಜಾಸ್ತಿ ಆಗಿರ್ತವೆ. ಲಗ್ನದಲ್ಲಿ ರಾಹು ಇದೆ, 7ರಲ್ಲಿ ಕೇತು ಇದೆ. ನಿಮ್ಗೆ ಆ ಥರ ಈ ಮಾರ್ಚ್ ಮೇ ತನಕ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ರಾಹು ಮಂತ್ರ ಯಾವುದನ್ನ ಪಠನೆ ಮಾಡಿ ಶುಕ್ರವಾರದ ಹೊತ್ತು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರ ಆದಿತ್ಯಾದಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಈ ಮಂತ್ರನ ಶುಕ್ರವಾರದ ಹೊತ್ತು 108 ಬಾರಿ ಒಂದು 3 ವಾರ ಹೇಳಿ. ಅಕಸ್ಮಾತ್ ತೊಂದರೆ ಇನ್ನೂ ಹೋಗಿಲ್ಲ ಅಂದರೆ ಇನ್ನು ಮಾರ್ಚ್ ಮೇ ಮೇಲೆ ಚೆನ್ನಾಗಿರುತ್ತೆ. ಅಷ್ಟರಲ್ಲೇನು ಭಾರಿ ತೊಂದರೆ ಇದ್ದರೆ ಈ ಮಂತ್ರನ ಶುಕ್ರವಾರದ ಹೊತ್ತು ಹೇಳಿ. ಯಾಕೆಂದ್ರೆ ರಾಹುಕೇತು ಛಾಯಾಗ್ರಹಗಳು, ಅವಕ್ಕಿಂತ ವಾರ ಅಂತಿಲ್ಲ. ರಾಹುಕೇತು ಎಲ್ಲ ದೈತ್ಯರಿಗೂ ಶುಕ್ರಾಚಾರ್ಯ ಗುರು ಆಗಿರೋದ್ರಿಂದ ಶುಕ್ರವಾರ ರಾಹು ಮಂತ್ರ. ಅಕಸ್ಮಾತ್ ತೊಂದರೆ ಹಂಗೆ ಇದ್ದರೆ ಹೇಳಿ, ಇಲ್ಲ ಪರವಾಗಿಲ್ಲ. 2ರಲ್ಲಿ ಮಂಗಳ 4ನೇ ಮನೇಲಿದೆ. ಬಿಸ್ನೆಸ್ಸಲ್ಲೂ ಅಷ್ಟಕ್ಕಷ್ಟೇ, ಯಾವುದು ಆಗಿ ಬಂದಿರಲ್ಲ. ವ್ಯಾಪಾರ, ಬಿಸ್ನೆಸ್ಸು, ವೃತ್ತಿ ಎಲ್ಲದರಲ್ಲೂ ಭಾರಿ ತೊಂದರೆ ಅನುಭವಿಸಿರ್ತೀರ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ದಿನ ಚೆನ್ನಾಗಿದೆ. 3ರಲ್ಲಿ ಗುರು ಇದೆ. ಗುರು ಇರೋದಕ್ಕೆ ಅಣ್ತಮ್ಮದಿರು ಕುಟುಂಬದಲ್ಲಿ ಫ್ರೆಂಡ್ಶಿಪ್ಪು ಸ್ವಲ್ಪ ಸಹಾಯ ಮಾಡಿರ್ತಾರೆ ನಿಮಗೆ. ಸಹೋದರರು ಸ್ನೇಹಿತರಿಂದ ಸಪೋರ್ಟ್ ಆಗಿರುತ್ತೆ. 3ರಲ್ಲಿ ಗುರು ಇರೋದಕ್ಕೆ ಅಷ್ಟು ತೊಂದರೆ ಬಿದ್ದಿರ್ತೀರ. ಬೇರೆ ಇನ್ನೇನಿಲ್ಲ. 4ನೇ ಮನೆ ಬಂದು ಮಂಗಳ. 4ರಲ್ಲಿ ಮಂಗಳ ಇರೋದ್ರಿಂದ ತಾಯಿ ಆರೋಗ್ಯ ಆಗಲಿ ಇದಾಗಲಿ ಮನೇಲಿ ಒಂದು ಸ್ವಲ್ಪ ಅಶಾಂತಿ ಇರುತ್ತೆ. ಇನ್ನು ಸ್ವಲ್ಪ ದಿನ ನೆಕ್ಸ್ಟ್ ಮಂತಿಂದ ಚೆನ್ನಾಗಾಗುತ್ತೆ. 5ರಲ್ಲಿ ಬಂದು ಚಂದ್ರ ಬಂದು ಇಲ್ಲಿದೆ. ವಿದ್ಯಾರ್ಥಿಗಳಿಗೂ ಒಂದು ಸ್ವಲ್ಪ ಓದಲು ತೊಂದರೆ ಆಗಿರುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳಿಗೂ 12 ಜನ್ಮಾತ್ಮ 3ರಲ್ಲಿ ಗುರುವಿಂದ ಭಾರಿ ತೊಂದರೆ ಅನುಭವಿಸಿರ್ತಾರೆ. ಇನ್ನು ಸ್ವಲ್ಪ ದಿನ ಮಾರ್ಚ್ 23 ವಿದ್ಯಾರ್ಥಿಗಳು ಚೆನ್ನಾಗಿದೆ. 6ನೇ ಮನೆ ಬಂದು ಸೂರ್ಯ ಒಂದು 11ರಲ್ಲಿದೆ. ಈಗ ಒಂದು ತಿಂಗಳಿಂದ ಲಾಸ್ಟ್ ಮಂತು 15 ಮಕರ 15ರಿಂದ ಒಂದು ಸ್ವಲ್ಪ ವ್ಯಾಪಾರದಲ್ಲ ಒಂದು ಸ್ವಲ್ಪ ಅಭಿವೃದ್ಧಿ ಎಲ್ಲ ಕಂಡಿರ್ತವೆ. ತೊಂದರೆ ಇಲ್ಲ. ಆರೋಗ್ಯ ಸಮಸ್ಯೆ ಇದ್ದರೆ ಸೂರ್ಯ ಮಂತ್ರ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. 7ನೇ ಮನೆ ಕೇತು ಸಂಸಾರದಲ್ಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು, ಕುಟುಂಬ ಗಲಾಟೆ ಇರ್ತಾವಲ್ಲ. ಕೇತು ಮಂತ್ರ ಮಾಡಿ, ಏನೂ ತೊಂದರೆ ಆಗಲ್ಲ. ಶುಕ್ರವಾರದತ್ತು ಅಕಸ್ಮಾತ್ ತೊಂದರೆ ಹಂಗೆ ಇದ್ರೆ ಸಂಸಾರದಲ್ಲಿ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಮಸ್ತಕಂ ರೌದ್ರಂ ರೌದ್ರಾತ್ಮಕಂ ತಂ ಕೇತುಂ ಪ್ರಣಮಾಮ್ಯಹಂ. ಈ ಮಂತ್ರ ಹೇಳಿ. ವಿದ್ಯಾರ್ಥಿಗಳಾಗಲಿ ಗಂಡ ಹೆಂಡತಿ ಗಲಾಟೆ ಇದ್ದರೆ ಒಳ್ಳೆಯದಾಗುತ್ತೆ. ಶುಕ್ರವಾರ ಹೇಳಿ. ಅವು ಛಾಯಾಗ್ರಹಗಳು, ಅದಕ್ಕೆ ವಾರ ಇಲ್ಲ. 8 ಬಂದು ಶುಕ್ರ ಬಂದು ಲಗ್ನದ ಉಚ್ಚ ಶುಕ್ರ ಲಗ್ನದಲ್ಲಿದೆ. ಈಗೇನು ತೊಂದರೆ ಇಲ್ಲ. ಗಾಡಿ ಆರಾಮಾಗಿ ಓಡಿಸ್ಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿರಿ. 9 ಭಾಗ್ಯಸ್ಥಾನದಲ್ಲಿ ಮಂಗಳ ಬಂದು 4ರಲ್ಲಿದೆ. ಭಾಗ್ಯಸ್ಥಾನದಲ್ಲಿ ಈ ಥರ ಇರೋದ್ರಿಂದ ವ್ಯಾಪಾರ ಅಭಿವೃದ್ಧಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತದೆ. ಇನ್ನು ಮುಂದೆ ಇನ್ನೊಂದು ತಿಂಗಳಾದ್ಮೇಲೆ ವ್ಯಾಪಾರ ಕೆಲಸ ಏನೇ ಮಾಡಿದ್ರು ನೀವು ಒಳ್ಳೆಯದಾಗುತ್ತೆ. ನೀವು ಯಾವುದೇ ವ್ಯಾಪಾರ ಏನೇ ಕೆಲಸ ಮಾಡೋಂಗಿದ್ರು ಮೇ 14 ಮೇಲೆ ಮಾಡಿ. ಗುರುಬಲನ ಬರಲಿ, ಇಲ್ಲ ಅಂತ ತೊಂದರೆ ಆಗುತ್ತೆ. ಗುರುಬಲ ಇಲ್ಲ ಅಂದ್ರೂ ಶಾಸ್ತ್ರಗಳ ಪ್ರಕಾರ ಉಚ್ಚ ಕ್ಷೇತ್ರ, ಮಿತ್ರಕ್ಷೇತ್ರ, ಸ್ವಕ್ಷೇತ್ರದಲ್ಲಿದ್ದರೆ ಗುರುಬಲ ಇದೆ ಅಂತಲೇ ತಿಳಿಬೇಕು.
ಹತ್ತಿರ ಬಂದು ವೃತ್ತಿ ಜೀವನದಲ್ಲಿ ಗುರು ಬಂದು 3ರಲ್ಲಿದೆ. ವೃತ್ತಿಲಿ ಭಾರಿ ತೊಂದರೆ ಅನುಭವಿಸಿರ್ತೀರಾ. ಕೆಲಸಕಾರದಲ್ಲಿ ಹಿಂಬಡ್ತಿ, ಮೇಲಧಿಕಾರಿಗಳಿಂದ ಕಿರುಕುಳ, ತೊಂದರೆ ಎಲ್ಲ ಅನುಭವಿಸಿರ್ತೀರಾ. ಯಾವುದೇ ಕೆಲಸದಲ್ಲಿ ತೊಂದರೆ ಅನುಭವಿಸಿರ್ತೀರಾ, ಅವಮಾನ ಅನುಭವಿಸಿರ್ತೀರಾ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಮಂತಿಂದ ಚೆನ್ನಾಗಾಗುತ್ತೆ. ಆರಾಮಾಗಿರಿ, ಏನು ಯೋಚನೆ ಮಾಡಬೇಡಿ. 11 ಸೂರ್ಯೋದಯ ಇದೆ. ವ್ಯಾಪಾರ ಮಾಡಿದ್ರೆ ಈಗ ಮಾಡಿ, ಪರವಾಗಿಲ್ಲ. ಇನ್ನೂ 1 ತಿಂಗಳು ಆಮೇಲೆ ಮತ್ತೆ ಅದು ಶನೀಶ್ವರ ಗುರು ಚೇಂಜ್ ಆಗಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ವ್ಯಾಪಾರ ಮಾಡಿ, ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. 12 ಶನೀಶ್ವರ ಇದೆ, ಇನ್ನೊಂದು ತಿಂಗಳು ಮಾತ್ರ ಅಷ್ಟೇ. ಆದರೆ ಶನೀಶ್ವರನ ದೇವಸ್ಥಾನ ಹೋಗಿ ಬನ್ನಿ, ಒಳ್ಳೇದಾಗುತ್ತೆ. ಶನೀಶ್ವರನ ದೇವಸ್ಥಾನ ಶನಿವಾರ ಹೋಗಿ ಬನ್ನಿ, ಒಳ್ಳೇದಾಗಲಿ ನಿಮಗೆ. ಶುಕ್ರ ಬೇರೆ ಇನ್ನು ಸ್ವಲ್ಪ ದಿನದಲ್ಲಿ 2ನೇ ಮನೆಗೆ ಬರುತ್ತೆ. 2ನೇ ಮನೆಗೆ ಕಡೆ ಬಂದರೆ ಧನ ಲಾಭ ಎಲ್ಲ ಆಗುತ್ತೆ. ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗಲ್ಲ. ಇಷ್ಟು ದಿನ ಏನು ಲಾಸ್ ಆಗಿದ್ರು ಹಂಗೆ ಅದು ಅಡ್ಜಸ್ಟ್ ಆಗುತ್ತೆ, ಅಲ್ಲಿಂದ ನಡ್ಕೊಂಡು ಹೋಗುತ್ತೆ. ಇನ್ನು ಸ್ವಲ್ಪ ದಿನ ಶುಕ್ರ ಚೇಂಜ್ ಆಗುತ್ತೆ. ಗುರು 4ಕ್ಕೆ ಬರುತ್ತೆ. ಕುಟುಂಬದಲ್ಲೂ ಆರಾಮಿರ್ತೀರಾ, ಏನು ಯೋಚನೆ ಮಾಡಬೇಡಿ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇಷ್ಟು ದಿನ ಕಷ್ಟ ಬಿದ್ದಿದ್ದೀರೋ ತುಂಬ, ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಏನು ಯೋಚನೆ ಮಾಡಬೇಡಿ. ನಿಮಗೆ ಮೀನರಾಶಿಯವರ ಶುಭ ವರ್ಣ, ಶುಭ ದಿಕ್ಕು, ಶುಭ ಸಂಖ್ಯೆ, ಶುಭ ರತ್ನಗಳನ್ನ ಹೇಳ್ತೀನಿ. ನೀವು ಮೀನರಾಶಿಯವರು ಜೀವನ ಪರ್ಯಂತ ನಿಮಗಿರೋ ಅಂಥದ್ದು ಇದು. ಮೀನರಾಶಿ ಯಾರೇ ಹುಟ್ಟಿದ್ರು ಅವ್ರಿಗೆ ಆಗ್ಬರೋವಂಥ ಬಣ್ಣ, ಸಂಖ್ಯೆ, ರತ್ನ, ಆ ಕಲರ್ ಶರ್ಟು, ಕಾರ್ ಆಗಲಿ, ಗಾಡಿ ಆಗಲಿ, ವ್ಯಾಪಾರ ಆಗಲಿ ಮಾಡಬೇಕಾದ್ರೆ ಆ ಕಲರ್ ಹಾಕಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಪ್ರಭಾವ ಬೀರುತ್ತೆ ನಿಮ್ಮ ಮೇಲೆ. ನಿಮಗೆ ಮೀನರಾಶಿಯವರ ಶುಭ ವರ್ಣ ಹಳದಿ, ಅಂಜೂರ, ತಿಳಿ ನೀಲಿ, ತಿಳಿಬೇಕು. ನಿಮಗೆ ಶುಭ ದಿನ ಸೋಮವಾರ, ಮಂಗಳವಾರ, ಗುರುವಾರ ಇರುತ್ತೆ ಶುಭ ದಿನ. ನೀವು ಯಾವುದೇ ಹೊಸ ಕೆಲಸ, ಒಳ್ಳೆ ಕೆಲಸ ಮಾಡುವಾದರೂ ಸೋಮವಾರ, ಮಂಗಳವಾರ, ಗುರುವಾರನೇ ಮಾಡಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಅದು ಪ್ರಭಾವ ಬೀರುತ್ತೆ ಗ್ರಹಗಳಿಂದ. ನಿಮ್ಮ ಶುಭ ಸಂಖ್ಯೆ 2, 3, 9. ನೀವು ಗಾಡಿ ಆಗಲಿ, ವೆಹಿಕಲ್ ಆಗಲಿ, ಕಾರ್ ಆಗಲಿ ಯಾವುದೋ ತಾಂಡಿಲ್ಲ, ಹೊಸ್ದಾಗಿ ಕಾಣಂಗಿದ್ರೆ ಮೊಬೈಲ್ ನಂಬರ್ ಆಗಲಿ 16, 2, 3, 9 ಸೇರಿಸಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ನಿಮ್ಮ ಶುಭ ಸಂಖ್ಯೆಗಳದು ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೊತೆಲೇ ಇರುವಂಥದ್ದು. ನಿಮಗೆ ಶುಭ ದಿಕ್ಕು ಬಂತು ಉತ್ತರ. ನೀವು ಮನೆ ಬಾಗಿಲಾಗಲಿ ಯಾವುದೇ ಆಗಲಿ ಮಾಡಿದಾಗ ಉತ್ತರದ ಬಾಗಿಲು ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಬರುತ್ತೆ. ಅಕಸ್ಮಾತ್ ನಿಮ್ಮ ಜನ್ಮಲಗ್ನದಲ್ಲಿ ಜಾತಕದಲ್ಲಿ ಏನಾದ್ರು 4ನೇ ಮನೆ ಶುಭ ಗ್ರಹ ಇದ್ದರೆ ವಾಸ್ತು ದೋಷ ಬರಲ್ಲ, ಅವಾಗ ಯಾವ ದಿಕ್ಕು ಮಾಡೋದು ನಡೆಯುತ್ತೆ. ಶುಭ ರತ್ನ ಬಂದು ನೀಲ, ವಜ್ರ, ಕನಕ ಪುಷ್ಯರಾಗ. ಈ ಕನಕ ಪುಷ್ಯರಾಗ ಶುಭ ರತ್ನಗಳನ್ನ ಹಾಕ್ಬೇಕಾದ್ರೆ ನೀವು ಮಿನಿಮಮ್ 2 ಕ್ಯಾರೆಟ್ ಮೇಲಿದೆಯಾ ಅಂತ ಟೆಸ್ಟ್ ಮಾಡಿಸ್ಬೇಕು. ಏಕೆಂದರೆ 2 ಕ್ಯಾರೆಟ್ ಮೇಲಿದ್ರೆ ರತ್ನಗಳು ಪ್ರಭಾವ ಬೀರ್ತಾವೆ. ರತ್ನಗಳ ಮೇಲೆ ಗ್ರಹಗಳಿಂದ 2 ಕ್ಯಾರೆಟ್ಗಿನ ಒಳಗಿದ್ರೆ ಅದೇನು ಪ್ರಭಾವ ಬೀರಲ್ಲ. ಆದ್ದರಿಂದ ನೀವು ಮಾಡಿಸ್ಬೇಕಾದ್ರೆ 2 ಕ್ಯಾರೆಟ್ ಮೇಲೆ ಇದೆಯಾ ಅಂತ ಪರೀಕ್ಷೆ ಮಾಡಿಸಿ. 2 ಕ್ಯಾರೆಟ್ ಮೇಲಿದ್ರೆ ಹಾಕಿ, ಇಲ್ಲಾಂದರೆ ಏನು ಪ್ರಭಾವ ಆಗಲ್ಲ. 2 ಕ್ಯಾರೆಟ್ ಮೇಲಿರೋ ರತ್ನಗಳನ್ನೇ ಧರಿಸಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಉಪಾಸನ ದೇವತೆ ಸುಬ್ರಹ್ಮಣ್ಯ, ಲಲಿತಾದೇವಿ. ಎಲ್ಲ ಮೀನರಾಶಿಯವರಿಗೆ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರಾಯ ನಮಃ.